ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಸಾಂಬಾರ್ ಪೌಡ್ರ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಒಂದು ಸೇರಷ್ಟು ನಾನಿಲ್ಲಿ ಜವಾರಿದು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಸೊ ಒಂದು ಸೇರು ಕೊತ್ತಂಬರಿ ಕಾಳಿಗೆ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಹೋಗ್ತೀನಿ. ಗಸಗಸೆ, ಏಲಕ್ಕಿ, ಅರಶಿನ ಪುಡಿ, ಅರ್ಶಿನದ ಕೊಂಬೆ ತೊಗೋಬೇಕು, ಬಟ್ ಇಲ್ಲಿ ಇವಾಗಿಲ್ಲ ನನ್ನ ಹತ್ರ, ಅದಕ್ಕೆ ಅರ್ಶಿನದ ಪುಡಿ ಡೈರೆಕ್ಟಾಗಿ ಹಾಕ್ತೀನಿ. ಸ್ವಲ್ಪ ಅಕ್ಕಿ, ತೊಗರಿಬೇಳೆ, ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಉಪ್ಪು, ಮೆಂತ್ಯಕಾಳು, ಜೀರಿಗೆ ಮತ್ತು ಲವಂಗ, ಜಾಪತ್ರೆ, ಚಕ್ಕೆ, ಪಲಾವ್ ಎಲೆ, ಕಲ್ಲು ಹೂವು, ಕಾಳುಮೆಣಸು, ಬಾಳೆಮೊಗ್ಗು, ಚಕ್ರಮೊಗ್ಗು. ಸೊ ಇಷ್ಟೆಲ್ಲ ಐಟಮ್ಸ್ ಬೇಕಾಗತ್ತಿ ಇವು ಸಾಂಬಾರು ಪೌಡ್ರ್ ಮಾಡೋದಕ್ಕೆ. ಸೊ ಇವು ಟೋಟಲ್ 20 ಐಟಮ್ಸ್ ಇದ್ದಾವೆ. ಹಾಗೆ ಇನ್ನೂ 2 ಐಟಮ್ಸ್ ನನ್ನ ಹತ್ರ ಇರಲಿಲ್ಲ, ಖಾಲಿಯಾಗಿತ್ತು. ಮರಾಠ ಮೊಗ್ಗು, ಕಂಚಿ ಮೊಗ್ಗು ಅಂಥೇಳಿ. ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ ಇವಾಗ. ಸೊ ಲೋ ಫ್ಲೇಮಲ್ಲಿ ನಾವು ಕೊತ್ತಂಬರಿ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಸಪ್ರೇಟಾಗಿ ಚೆನ್ನಾಗಿ ಘಮ ಬರೋವರೆಗೂ ಲೋ ಫ್ಲೇಮಲ್ಲೇ ಹುರಿದು ಸೊ ಒಂದು ಪಾತ್ರೆಗೆ ಎಲ್ಲದನ್ನೂ ಹಾಕೋಬೇಕು. ಇಲ್ಲಿ ನಾನು ಇದನ್ನು ಮಿಕ್ಸಿಲೇ ಪುಡಿ ಮಾಡೋದ್ರಿಂದ ಈ ಚಕ್ಕೆ, ಬಾಳೆಮೊಗ್ಗು ಮತ್ತು ಚಕ್ರಮೊಗ್ಗು ಇರ್ತಾವಲ್ಲ, ಸೊ ಇವನ್ನ ಡೈರೆಕ್ಟಾಗಿ ಹಾಕ್ಬೇಡ್ರಿ. ಸೊ ಫ್ರೈ ಮಾಡ್ಕೊಂಡು ಈ ಥರ ಸ್ವಲ್ಪ ಅದನ್ನು ಪುಡಿ ಮಾಡಿ ಹಾಕಿದರೆ ಸೊ ಬೇಗ ನೈಸ್ ಆಕತಿ. ಸೊ ಗಿರಣಿ ಕೊಡೋದಿದ್ರೆ ಇದನ್ನು ಕುಟ್ಟೋ ಅವಶ್ಯಕತೆ ಏನಿಲ್ಲ, ಹಾಗೆ ಹಾಕ್ಬೋದು.
ಇವಾಗ ಎಲ್ಲ ಫ್ರೈ ಮಾಡಿದ್ದಾಯಿತು. ನೀವು ಅನ್ಕೋಬೋದು ಒಣಮೆಣ್ಸಿನ್ಕಾಯಿ ಹಾಕಿಲ್ಲ ಅಂಥೇಳಿ. ನಮ್ಮ ಕಡೆ ಒಣಮೆಣ್ಸಿನ್ಕಾಯಿ ಸಾಂಬಾರು ಪೌಡ್ರಿಗೆ ಹಾಕಲ್ಲ, ಸಪ್ರೇಟಾಗಿ ಅದನ್ನೇ ಪುಡಿ ಮಾಡಿಸಿ ಇಟ್ಕೊಂಡಿರ್ತೀವಿ ನಾವು ಕೆಲವೊಂದು ಅಡುಗೆಗೆಲ್ಲ ಸಾಂಬಾರಿಗೆಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿ ಸಾಂಬಾರು ಮಾಡ್ತಿರ್ತೀವಿ. ಆವಾಗ ನಮಗೆ ಈ ಸಾಂಬಾರು ಪೌಡ್ರ್ ಬೇಕಾಗಿರುತ್ತೆ, ಖಾರದ ಪುಡಿ ಬೇಕಾಗಿರಲ್ಲ. ಸೊ ಅಂಥ ಟೈಮಲ್ಲೆಲ್ಲ ನಮಗೆ ಸರಿಯಾಗಲ್ಲ ಖಾರದ ಪುಡಿ ಹಾಕಿದರೆ. ಸೊ ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡ್ತಾರೆ. ಮತ್ತು ನಾನು ಯಾವ ಥರ ಮಾಡಿಸ್ತೀನಿ ಖಾರದ ಪುಡಿ ಅಂತ ಹೇಳಿದ್ರೆ 4 kg ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 1 kg ಗುಂಟೂರು ಮೆಣಸಿನ್ಕಾಯಿನ ತರಿಸಿ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಗಿರಣಿಲಿ ಪುಡಿ ಮಾಡಿಸ್ಕೊಂಡು ಬಂದು ಇಟ್ಕೊಂಡೇನಿ. ಇವಾಗೆಲ್ಲ ಅದು ಹುರಿದಿದ್ದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಸೊ ಒಂದು ಸರಿ ಜರಡಿ ಮಾಡ್ಕೊಂಡು ಚೆನ್ನಾಗಿ ಆಮೇಲೆ ಮತ್ತೆ ಅದನ್ನು ಮೇಲ್ಗಡೆ ಉಳಿದಿದ್ದನ್ನ ಮತ್ತೆ ಮಿಕ್ಸರಿಗೆ ಹಾಕ್ಕೊಂಡು ಉಳಿದಿದ್ದ ಕಾಳು ಜೊತೆನೇ ಮಿಕ್ಸಿ ಮಾಡಿದ್ರೆ ನೈಸಾಗಿ ಆಕತಿ. ಸೊ ಇದೇ ಥರ ಎಲ್ಲದನ್ನೂ ಮಾಡ್ಕೊಂಡು ಸೊ ನೀವು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಸೊ ನೀವು ತುಂಬ ದಿನ ಬಾಳಿಕೆ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗತಿ. ಸಾಂಬಾರಾಗಲಿ ಮತ್ತು ಪಲ್ಯಗಳದ್ದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಮಧ್ಯೆ ಮಧ್ಯೆ ನೀವು ಈ ಸಾಂಬಾರು ಪೌಡ್ರ್ ಬೇಜಾರಾದಾಗ ರೆಡಿಮೇಡ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಕೂಡ ಅದೇ ಥರನೇ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಏನು ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.